ಇವತ್ತು ಕಲಬುರಗಿ ತಾಲೂಕಿನ ಹೇರೂರು ಬಿ ಗ್ರಾಮದ 238 ಸರ್ವೆ ನಂಬರ್ 9 ಎಕರೆ 6 ಗುಂಟೆ ಜಮೀನು. ಇದು ಸರ್ಕಾರಿ ಸ್ಮಶಾನ ಜಮೀನು, ಸ್ಮಶಾನ ಭೂಮಿ. ಇದರಲ್ಲಿ ಅನಧಿಕೃತವಾಗಿ ಅದೇ ಗ್ರಾಮದ ರಾಜಶೇಖರ್ ಮಲ್ಲಿಕಾರ್ಜುನ್ ಕಾಂತ ಇವರೇನಪ್ಪ ಅಂದ್ರೆ ಅನಧಿಕೃತವಾಗಿ ಆ ಪಾಣಿಯಲ್ಲಿ ತಮ್ಮ ಹೆಸರನ್ನು, ತಮ್ಮ ತಂದೆ ಹೆಸರು ಸೇರ್ಪಡೆ ಮಾಡಿಕೊಂಡು ಗ್ರಾಮಸ್ಥರಿಗಿರುವಂಥ ಸ್ಮಶಾನ ಭೂಮಿಯನ್ನೇ ಕಿತ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಆ ಜಮೀನಿನಲ್ಲಿರುವಂಥ ಸ್ಮಶಾನ ಭೂಮಿಯಲ್ಲಿರುವಂಥ ಸಮಾಧಿಗಳನ್ನು ಸುಮಾರು ವರ್ಷದಿಂದ, ಯಾವತ್ತು ಹೇರೂರು ಬಿ ಗ್ರಾಮ ಅಲ್ಲಿದೆ ಅಲ್ಲಿಂದ ಅಲ್ಲೇ ಸಂಸ್ಕಾರ ಮಾಡಿರುವಂಥ ಜಮೀನಿನಲ್ಲಿರುವ ಸಮಾಧಿಗಳನ್ನು JCB ಹಚ್ಚಿ ಅದಲ್ಲಿಂದ ಕಿತ್ತುವಂಥ ಪ್ರಯತ್ನ ಮಾಡಿದ್ದಾರೆ. ಕೆಲವು ಸಮಾಧಿಗಳನ್ನು ಕಿತ್ತಿ ಕೂಡ ಎಸೆದಿದ್ದಾರೆ. ಇದನ್ನು ಖಂಡಿಸಿದ ಗ್ರಾಮಸ್ಥರು ಅಲ್ಲಿ ಏನಪ್ಪ ಅಂದರೆ 7ನೇ ತಾರೀಕು ಅಲ್ಲಿ ಧರಣಿ ಕೂತಿದ್ದಾರೆ. ಆ ಧರಣಿ ಸ್ಥಳಕ್ಕೆ ತಹಶೀಲ್ದಾರರು, ಕಲಬುರಗಿ ತಾಲೂಕಿನ ತಹಶೀಲ್ದಾರರು, ಸರ್ಕಲ್ ಇನ್ಸ್ಪೆಕ್ಟರು ಎಲ್ಲ ಆಡಳಿತ ಅಲ್ಲಿ ಹೋಗಿ ಅವರಿಗೆ ನಿಮಗೆ ಏನು ಸ್ಮಶಾನ ಭೂಮಿ ಇದೆ ಇದನ್ನು ಹಿಸ್ಸಾ ಬದಲಾವಣೆ ಮಾಡಿ ಅನಧಿಕೃತವಾಗಿ ಅನ್ಯಾಯವಾಗಿ ಯಾರಿಗೆ ಭೂಮಾಪನ ಇಲಾಖೆ ಅಧಿಕಾರಿಗಳಿಗೆ ಲಂಚ ಕೊಟ್ಟು, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಲಂಚ ಕೊಟ್ಟು ನಕಾಶೆಯಲ್ಲಿ ತಮ್ಮ ಹೆಸರಿಗೆ ಬರೋಂಗ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇದನ್ನು ನಾವು ಸರ್ವೆ ಮಾಡಿಸ್ತೀವಿ, ನಿಮಗೆ ನಿಮ್ಮ ಜಮೀನು ಕೊಡ್ತೀವಿ ಅಂತ ಭರವಸೆ ಕೊಟ್ಟರು. ಆ ಭರವಸೆ ಕೊಟ್ಟು ಸುಮಾರು ಇವತ್ತು 6 ತಿಂಗಳಾಗ್ತಾ ಇದೆ. ತಹಶೀಲ್ದಾರ್ ಎಲ್ಲರೂ ಪತ್ತ ಇಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಬಂದು ಯಾರಿಗೆ ಮಾತು ಕೊಟ್ಟರು ಅವ್ರಿಗೆ ಹೇಳಕ್ಕೆ ತಯಾರಿಲ್ಲ. ಇವತ್ತು ಸಂಬಂಧಪಟ್ಟಂಥ ಭೂ ದಾಖಲೆ, ಇವತ್ತು ಭೂಮಾಪನ ಇಲಾಖೆ, ಸರ್ವೆ ಇಲಾಖೆ ಅಧಿಕಾರಿಗಳು ಏನು ದುಡ್ಡು ತಿಂದು ರೊಕ್ಕ ತಿಂದು ಅವರಿಗೆ ನಕಾಶೆ ಮಾಡಿಕೊಟ್ಟಾರ, ಅವರೆಲ್ಲ ಕಣ್ಣು ಮುಚ್ಕೊಂಡು ಕೂತಾರೆ. ಇವತ್ತು ಇದೇ ವಿಷಯವಾಗಿ ಇವತ್ತು ಏನು ರಾಜಶೇಖರ್ ಮಲ್ಲಿಕಾರ್ಜುನ್ ಕಾಂತ ಇವರು ಕೋರ್ಟಿಗೆ ಹೋಗಿದ್ದಾರೆ. ಯಾವ ದಾಖಲೆಗೆ ಸೃಷ್ಟಿ ಮಾಡ್ಕೊಂಡ ರೊಕ್ಕ ಕೊಟ್ಟು ಲಂಚ ಕೊಟ್ಟು ಅದೇ ದಾಖಲೆ ತೊಗೊಂಡು ಕೋರ್ಟಿಗೆ ಹೋಗ್ಯಾರ. ಕೋರ್ಟ್ನಾಗ ಅವರಿಗೆ ಸ್ಟೇ ಸಿಕ್ಕದ, ಕೋರ್ಟ್ನಾಗ ಅವ್ರಿಗೆ ಸ್ಟೇ ಸಿಕ್ಕದ, ದಾಖಲಾತಿ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತು ತಹಶೀಲ್ದಾರ್ ಏನು ಮನ್ಕೊಂಡಾರ? ಸರ್ವೆ ಡಿಪಾರ್ಟ್ಮೆಂಟ್ AD ಎಲ್ಲರೂ ಏನು ಮಾಡ್ಕತ್ತಾರೆ? ಕತ್ತಿ ಕೈಲಿಗತ್ತಾರ. ಏನು ಮಾಡ್ಕತ್ತಾರೆ ಇವರು? ಇವತ್ತು ಸರ್ಕಾರಿ ಜಮೀನಿನ ಮ್ಯಾಗ ಇದು ತಹಶೀಲ್ದಾರ ಜವಾಬ್ದಾರಿ ಇರ್ತದೆ. ತಹಶೀಲ್ದಾರ ಏನಪ್ಪ ಅಂದ್ರೆ ಅಲ್ಲಿ ಕೆಲಸ ಮಾಡಿಬಿಟ್ಟು ಕತ್ತಿ ಕೈ ಕೊತ್ತರಿ ಹಿಡಿದು ನಡೆಯಲಿದು. ಇವರೆಲ್ಲ ರೊಕ್ಕ ತಿಂದು, ಇವರೆಲ್ಲ ದುಡ್ಡು ತಿಂದು ಲಂಚ ತಿಂದು ಯಾರೋ ಒಬ್ಬರ ಹೆಸರಿಗೆ ಸರ್ಕಾರಿ ಜಮೀನದ ನಕಾಶೆ ಮಾಡಿಕೊಡ್ತಾರಂಬರು ಇವರು ಮನುಷ್ಯರಂತ ಯಾವ ಲೆಕ್ಕಕ್ಕೆ ಹೇಳಬೇಕು ನಾವು? ಇವತ್ತು ಆ ಗ್ರಾಮದಲ್ಲಿರುವಂಥ ಅನೇಕ ಸಮಾಧಿಗಳನ್ನು ಕಿತ್ತೆಸಿದ್ದಾರೆ. ಇವತ್ತು ಪೊಲೀಸ್ ಇಲಾಖೆಯವರು ನಮಗೆ ಇವತ್ತು ನೀವು ಟ್ರಾಫಿಕ್ ಜಾಮ್ ಮಾಡಬೇಡ್ರಿ ಅಂತ ಹೇಳ್ತಾರೆ. 2 ತಾಸು ನಮ್ಮ ಜನರಿಗೆ ರಸ್ತೆಯಲ್ಲಿ ತಡೆ ಹಿಡಿದಿದ್ದಾರೆ. ಇವತ್ತು ಅಲ್ಲಿ ತೆಗ್ನೂರು ಕ್ರಾಸ್ ಅಂತ ಅಲ್ಲಿ ಯಾವುದೇ ಒಂದು ಮನೆ ಇಲ್ಲ, ಹೋಟೆಲ್ ಇಲ್ಲ ಅಂತ ಜಮೀನಾಗ ಬೈಲು ಅಡವಿದಾಗ ಜನರಿಗೆಲ್ಲ ನಿಲ್ಲಿಸ್ಯಾರ. ಅರೆ ನೀವು ಜನರಿಗೆ ನಿಲ್ಲಿಸಿರಲ್ಲ, ಅವ್ರ ಮ್ಯಾಗ ಒಂದು ಪ್ರಕರಣ ಯಾಕೆ ದಾಖಲೆ ಮಾಡಿಲ್ಲ? ರಾಜಶೇಖರ್ ಕಾಂತ ಮೇಲೆ ಗ್ರಾಮಸ್ಥರು ಕಂಪ್ಲೇಂಟ್ ಕೊಟ್ಟರೆ ಸಮಾಧಿಗಳು ಕಿತ್ತು ಕಟ್ಟಾರ, ಅವ್ರ ಮೇಲೆ ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ ನೀವು? ಪೊಲೀಸ್ ಇಲಾಖೆಯವರು ಕಣ್ಣು ಮುಚ್ಕೊಂಡು ಕೂತೀರಿ. ಇವತ್ತು ನಮಗೊಬ್ಬ ಮೇಲಾಧಿಕಾರಿಗಳು ಹೇಳಿದ್ರು, ಇಲ್ರಿ 100 ಮಂದಿ 10 ಮಂದಿ ಸಹಿ ಮಾಡಿದ್ರೆ ಕಂಪ್ಲೇಂಟ್ ಆಗಲ್ಲ, ಒಬ್ಬರೇ ಕಂಪ್ಲೇಂಟ್ ಕೊಡ್ಬೇಕತ್ತ. ಅವತ್ತು ಅದೇ ಜಮೀನು ಸಂಬಂಧಪಟ್ಟವ್ರಿಗೆ ಹೇಳ್ಬೇಕು, ಒಬ್ಬರು ಪ್ರತ್ಯೇಕವಾಗಿ ಕಂಪ್ಲೇಂಟ್ ತೊಗೊಂಡು ಅವ್ರ ಮ್ಯಾಗ FIR ಮಾಡಬೇಕು, ಅವ್ರಿಗೆ ಜೈಲಿಗೆ ಕಳಿಸ್ಬೇಕು. ಅದು ಬಿಟ್ಟು ಇವತ್ತು ಸಾರ್ವಜನಿಕ ತೊಂದರೆ ಕೊಡೋ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ಪೊಲೀಸ್ ಇಲಾಖೆಯವರು ಸಾರ್ವಜನಿಕ ರಕ್ಷಣೆ ಮಾಡೋ ಕೆಲಸ ನಿಮ್ಮದು. ಸಾರ್ವಜನಿಕರಿಗೆ ತೊಂದರೆ ಕೊಡಿಸೋ ಕೆಲಸ ನೀವು ಮಾಡಬಾರ್ದು. ಇವತ್ತು ಅಲ್ಲಿ ಊರಿಗೆ ದೊಡ್ಡ ಸಮಸ್ಯೆ ಆಗಿದೆ, ಅವ್ರ ಮ್ಯಾಗ FIR ಮಾಡಿ ಅವ್ರಿಗೆ ಜೈಲಿಗೆ ಕಳಿಸಿಲ್ಲ. ಇವತ್ತು ಅವರು ದಾಖಲೆ ತೊಗೊಂಡು ಕೋರ್ಟಿಗೆ ಹೋಗಿದ್ದಾರೆ. ಆ ಗ್ರಾಮದಲ್ಲಿರುವಂಥ ಯಾರು ಮುಂದಾಗಿ ಓಡಾಡ್ತಾ ಇದ್ದಾರೆ ಅವರಿಗೆ ಕೋರ್ಟಿಗೆ ಅಲ್ಲಾಡಿಸ್ಲಿಕ್ಕತ್ತಾರೆ. ಇವತ್ತು ಸರ್ಕಾರಿ ಜಮೀನು, ಸರ್ಕಾರ ಇಲಾಖೆ, ತಹಶೀಲ್ದಾರ್, ಕಂದಾಯ ಇಲಾಖೆಯವರು ಸಂಬಂಧಪಟ್ಟ ದಾಖಲಾತಿ ಕೋರ್ಟಿಗೆ ಸಲ್ಲಿಸಬೇಕು. ಇವತ್ತು ಕೋರ್ಟ್ ಸ್ಟೇ ಕೊಡಬೇಕಾದ್ರೆ ಇವತ್ತು ಅವರಿಗೆ ಪಾರ್ಟಿ ಮಾಡ್ಯಾರ, ತಹಶೀಲ್ದಾರ್ ಪಾರ್ಟಿ ಮಾಡ್ಯಾರ, ಸರ್ವೆ ಡಿಪಾರ್ಟ್ಮೆಂಟ್ದವ್ರಿಗೆ ಪಾರ್ಟಿ ಮಾಡ್ಯಾರ. ಮತ್ತು ಇಷ್ಟೆಲ್ಲ ಪಾರ್ಟಿ ಮಾಡಿದ್ರೆ ನೀವೇನು ಕಣ್ಣು ಮುಚ್ಕೊಂಡು ಕೂತೀರಿ? ತಹಶೀಲ್ದಾರ್ ಕೆಲಸ ಅದ ಇದು. ಆ ಜಮೀನಿಗೆ ಸಂಬಂಧಪಟ್ಟ ದಾಖಲಾತಿಗಳು ಇವತ್ತು ಸರ್ಕಾರಿ ಜಮೀನು ಇರೋದ್ರಿಂದ ಎಲ್ಲ ದಾಖಲಾತಿ ಅವರೇ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಇವತ್ತು ಭೂ ದಾಖಲೆ ಇವತ್ತು ಏನದ ಭೂಮಾಪನ ಇಲಾಖೆ AD ಎಲ್ಲರೂ ಅದಕ್ಕೆ ಸಂಬಂಧಪಟ್ಟ ನಕಾಶೆಯನ್ನು ತಮ್ಮ ಇಲಾಖೆಯಿಂದ ಲಂಚ ತಿಂದು ಸೋ ಮಾಡಿಕೊಟ್ರೆ ಅದ್ರ ಬಗ್ಗೆ ವರದಿ ಕೊಡಬೇಕು. ಈ ಮುಂಚೆನೇ ಮೊದಲಿದ್ದ ತಹಶೀಲ್ದಾರ್ ಮಧುರಾಜ್ ಅವರು ಸರ್ವೆ ಮಾಡಿಸಿದ್ದಾರೆ.
ಅವರು ವರದಿ ಕೊಟ್ಟರೆ ಸರ್ವೆ ಮಾಡಿ ಹೌದು ಸ್ಮಶಾನ ಭೂಮಿ ಹಿಸ್ಸಾ 2ರಲ್ಲಿದೆ, ಇದು ಹಿಸ್ಸಾ ಬದಲಾವಣೆ ಆಗ್ಯದ, ಇದು ಏನಪ್ಪ ಅಂದ್ರೆ ಸ್ಮಶಾನ ಭೂಮಿ ಇಲ್ಲೇ ಅಂತ ವರದಿ ಕೊಟ್ಟರ. ಆ ವರದಿ ಕೊಟ್ಟು ಕಾಪಿ ಇನ್ನೂ ಇವತ್ತು DDLR ಆಫೀಸ್ ಕಳಿಸಿಲ್ಲ, ಕೋರ್ಟಿಗೆ ಕಳಿಸಿಲ್ಲ. ಅಂದ್ರೇನು ಯಾರ್ದು ನಡೀತದೆ ಅವ್ರದ್ದು ಮಾತು ಕೇಳಿ ನೀವೇನಪ್ಪ ಅಂದ್ರೆ ಊರಿಗೆ ಅನ್ಯಾಯ ಮಾಡ್ತೀರಿ. ಇದು ಭಾಳ ದಿನ ನಡೆಯಲ್ಲ. ಇವತ್ತು ಏನು ನಾವು ಹೇರೂರು ಗ್ರಾಮಸ್ಥರು ಇವತ್ತು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮನವಿ ಪತ್ರ ಕೊಡೋದು ಅಷ್ಟೇ ಅಲ್ಲ, ಇವತ್ತು ಕಲಬುರಗಿ ಬಂದ್ ಮಾಡೋ ಕೆಲಸ ಇವತ್ತು ನಾವು ಈ ಜಿಲ್ಲೆಯಲ್ಲಿ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಇವತ್ತು ನಮ್ಮ ಏನು ಹೇರೂರು ಬಿ ಗ್ರಾಮದ ಏನು ಸರ್ವೆ ನಂಬರ್ ಇದೆ, ಆ ಸರ್ವೆ ನಂಬರ್ ಇವತ್ತು ಆ ದುಷ್ಟರಿಂದ ಬಿಡಿಸಿ ಗ್ರಾಮಕ್ಕೆ ಮುಕ್ತವಾಗಿ ಶವ ಸಂಸ್ಕಾರ ಮಾಡಿಕೊಳ್ಳೋಕ್ಕೆ ಇವತ್ತು ಕಂದಾಯ ಇಲಾಖೆ ಮಾಡಿಕೊಡ್ಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಇಡೀ ಗ್ರಾಮಸ್ಥರು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತು ನಮಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ನಮ್ಮ ಶಾಸಕರು ಈಗಾಗಲೇ ಬಂದಿದ್ದರು, ಅವರು ಕೂಡ ಭರವಸೆ ಕೊಟ್ಟಾರ. ಅವ್ರು ಹೇಳಿದ್ರು ತಮ್ಮ TV ಮಾಧ್ಯಮದವ್ರ ಮೂಲಕ, ನನಗೆ ಈ ಮೊದಲು ಏನೂ ಗೊತ್ತಿಲ್ಲ ಅಂತ ಹೇಳಿದ್ರು. ಆ ಗ್ರಾಮಸ್ಥರು ಅವರಿಗೆ ಮನವಿ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಇವತ್ತು ನಮ್ಮ ಒಂದು ಹೋರಾಟಕ್ಕೆ ಅವರು ಇಲ್ಲಿ ಬಂದಿದ್ದಾರೆ. ಬಂದು ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಇವತ್ತು ಹೋಮ್ ಮಿನಿಸ್ಟರ್ ಇಲ್ಲೇ ಇರೋದರಿಂದ ಅವರು ಕೂಡ ಅವರನ್ನು ಕರೆದುಕೊಂಡು ಬಂದು ಇಲ್ಲಿ ಏನು ಅನ್ಯಾಯ ಆಗ್ಯದ ಇದನ್ನು ಸರಿಪಡಿಸೋ ಕೆಲಸ ಮಾಡ್ತೀನಿ ಅಂತ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಇವತ್ತು ಏನು ಇಲ್ಲಿ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳು ಇವತ್ತು ಇರೋದಿಲ್ಲ. ಇವತ್ತು ನಮ್ಮ ADC ಅವರು, ನಮ್ಮ ADC ಸಾಹೇಬರು ಇವತ್ತು ಬಂದಿದ್ದಾರೆ ಮನವಿ ಪತ್ರ ತಗೊಂಡು ಹೊಳ್ಳಕ್ಕೆ. ನಾವು ADC ಅವರಿಗೆ ಸಾಹೇಬರು ಮನವಿ ಮಾಡ್ತಾ ಇದ್ದೀವಿ. ಸಾಹೇಬ್ರೆ, ನಿಮ್ಮ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳು ಯಾರು ದುಡ್ಡು ಕೊಟ್ಟರು ಅಂದ್ರೆ ತಲಾಟಿ ಅವ್ರದ್ದೇ ಕೆಲಸ ಮಾಡ್ಕೊಳ್ಳೋಕತ್ತಾನ. ಯಾರ್ದು ಅಪ್ಪ ಸತ್ತನ ಮಗನ ಹೆಸರಲ್ಲೇ ಪಾಣಿ ಮಾಡ್ಬೇಕಂದ್ರೆ ರೊಕ್ಕ ಕೊಟ್ಟವ್ರದೇ ಮಾಡ್ಲಕತ್ತಾನ. ಯಾರ್ದು ಇನ್ನೊಬ್ಬರ ಜಮೀನು ಇವ ರೊಕ್ಕ ಕೊಟ್ಟಪ್ಪ ಅಂದ್ರೆ ಇವನೇ ಅವ್ರ ಅಣ್ಣನ ಮಗ ಅವ್ರ ಹೆಸರಲ್ಲೇ ಮಾಡ್ಲಕತ್ತಾರ. ಇಂಥ ಕೆಲಸ ಇವತ್ತು ವಿಲೇಜ್ ಅಕೌಂಟೆಂಟ್ಗಳು, ತಲಾಟಿಗಳು, RIಗಳು ನಿರ್ಭಯವಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕ್ರಿ. ಇವತ್ತು ರೈತರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇವೆ. ಒಂದು ಸಣ್ಣ ಒಂದು ಏನಾದರೂ ಕಾಸ್ಟ್ ಇನ್ಕಮ್ ಏನಾದರೂ ಬರೆದು ಕೊಡ್ಬೇಕಂದ್ರೆ ಯಾರು ದುಡ್ಡು ಕೊಡ್ತಾರೆ ಅವ್ರದೇ ಬರೀತಾರೆ. ಇವತ್ತು ಯಾರಾದರೂ ಮುಟೇಶನ್ ವರ್ಗಾವಣೆ ಮಾಡ್ಕೋಬೇಕಾಯ್ತಪ್ಪ ಅಂದ್ರೆ ಅವ್ರ ಬಳಿ ದುಡ್ಡು ಇಂತಿಷ್ಟನ್ನು ದುಡ್ಡು ತೋತಾರೆ. ಈ ರೀತಿಯಾಗಿ ಸಾರ್ವಜನಿಕರು ಇಡೀ ಜಿಲ್ಲೆಯಲ್ಲಿ ಅನ್ಯಾಯ ಆಗ್ತಾ ಇದೆ. ಇವತ್ತು ಕಂದಾಯ ಇಲಾಖೆಯಲ್ಲಿ ಈ ಕೆಲಸ ನಿಲ್ಲಬೇಕು. ಇನ್ನು ಮುಂದೆ ಇಂಥ ಕೆಲಸ ಬಂದಾಗಬೇಕು. ಅದಕ್ಕೆ ಮಾನ್ಯ ADC ಸಾಹೇಬರು ಅದಕ್ಕೆ ಕಟ್ಟುನಿಟ್ಟಿನ ಡೈರೆಕ್ಷನ್ ಯಾರು ಈ ರೀತಿ ಕೃತ್ಯ ಎಸ್ತಾರೋ ಅವ್ರ ಮೇಲೆ ಕ್ರಮ ಜರುಗಿಸ್ರಿ. ಇವತ್ತು ಈ ಕೊಟ್ಟಿ ದಾಖಲೆ ಯಾರು ಸರ್ವೆ ಮಾಡಿ ಹಿಸ್ಸಾ ಬದಲಾವಣೆ ಅಲ್ಲಿ ಸ್ಮಶಾನ ಭೂಮಿ ಅವ, ಆ ಜಮೀನಿಗೆ ಸುತ್ತಮುತ್ತ ರೈತರಿಗೆ ಅವ್ರು ನೋಟಿಸೇ ಕೊಟ್ಟಿಲ್ಲ, ಅಲ್ಲಿ ಹೋಗಿ ಸರ್ವೆನೇ ಮಾಡಿಲ್ಲ. ಇಲ್ಲೇ ಗುಲ್ಬರ್ಗ ಕೂತು ರೊಕ್ಕ ತಿಂದು ಮಾಲ್ ಹೊಡೆದು ತಲಾಟಿ ಅವ್ರು ಕಲಿತು ಮತ್ತೊಬ್ಬರಿಗೆ ನಕಾಶೆ ಮಾಡಿಕೊಟ್ರ, ಪಾಣಿ ಮಾಡಿಕೊಟ್ರ. ಇವತ್ತು ಸರ್ಕಾರಿ ಸ್ಮಶಾನ ಭೂಮಿ ದೊಡ್ಡ ಊರು, ಇವತ್ತು 10,000 ಜನಸಂಖ್ಯೆ ಅಂತ ಹೇರೂರು ಗ್ರಾಮ. ಅಲ್ಲಿ ಯಾರಾದರೂ ಸತ್ರೆ ಅವ್ರಿಗೆ ಎಲ್ಲಿ ಸಂಸ್ಕಾರ ಮಾಡಬೇಕು? ಇವತ್ತು ಅವರೆಲ್ಲ ಗ್ರಾಮಸ್ಥರದ್ದು ಹಿರಿಯರದು ಅವ್ರ ತಂದೆ ತಾಯಿ ಅಜ್ಜ ಮುತ್ತ ತಾತ ಎಲ್ಲರ ಸಮಾಧಿಗಳು ಅಲ್ಲವ. ಆ ಸಮಾಧಿಯನ್ನು ಕಿತ್ತಿ ಇವತ್ತು ಅವ್ರು ಎಸ್ದಾರ. ಅವ್ರ ಮೇಲೆ ಇವತ್ತು ಪೊಲೀಸ್ ಇಲಾಖೆಯವರು FIR ಮಾಡಿಲ್ಲ. ಇವತ್ತು ಈ ಕೂಡಲೇ ಅವ್ರ ಮೇಲೆ FIR ಆಗಬೇಕು. ಈ ಸಮಾಧಿಯನ್ನು ಕಿತ್ತೋಗೋದ್ರೆ ಅವ್ರ ಮೇಲೆ FIR ಆಗಬೇಕು. ಮತ್ತೇನಪ್ಪ ಅಂದ್ರೆ ನಮ್ಮ ಯಾರು ನಕಲಿ ದಾಸ ಸೃಷ್ಟಿ ಮಾಡಿಕೊಟ್ಟಾರ ಅವ್ರ ಮೇಲೆ ಇವತ್ತು ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅವ್ರಿಗೆ ಜೈಲಿಗೆ ಕಳಿಸ್ಬೇಕು, ಅವ್ರಿಗೆ ಅಮಾನತು ಮಾಡಬೇಕು. ಇವತ್ತು ಇದು ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಎಲ್ಲ ಸಮುದಾಯ? ಇವತ್ತು ಹೇರೂರು ಬಿ ಗ್ರಾಮದ ಸ್ಮಶಾನ ಭೂಮಿ ಎಲ್ಲ ಜಾತಿ ಎಲ್ಲ ಧರ್ಮದ ಸಮುದಾಯಗಳಿಗೆ ಸಂಬಂಧಪಟ್ಟಂಥ ಒಂದು ಸ್ಮಶಾನ ಭೂಮಿ ಅದು. ಇವತ್ತು ಸರ್ಕಾರಿ ಸ್ಮಶಾನ ಭೂಮಿಯಲ್ಲಿ ಎಲ್ಲ ಜಮಾದವರು ಅಲ್ಲಿ ಶವ ಸಂಸ್ಕಾರ ಮಾಡ್ತಾರೆ. ಇವತ್ತು ಎಲ್ಲ ಜಾತಿಯವರು ಅಲ್ಲಿ ಹೋಗಿ ಶವ ಸಂಸ್ಕಾರ ಮಾಡ್ತಾರೆ. ಇವತ್ತಿನ ಈ ಒಂದು ಹೋರಾಟದಲ್ಲಿ ಇವತ್ತು ಎಲ್ಲ ಜಾತಿ ಎಲ್ಲ ಧರ್ಮದ ಜನರು, ಪ್ರತಿಯೊಂದು ಜಾತಿ ಪ್ರತಿಯೊಂದು ಮನೆಯಿಂದ ನಮ್ಮ ತಾಯಂದರು ಬಂದಿದ್ದಾರೆ. ಇವತ್ತಿನ ವ್ಯವಸ್ಥೆ ಹೆಂಗದಪ್ಪ ಅಂದ್ರೆ ಹೊಲ್ದಾಗ ಹೋಗ್ಬೇಕಾದ್ರೆ ಒಂದು ಮನುಷ್ಯ ಸಿಗಲ್ಲ, 1000 ರೂಪಾಯಿ ಕೊಡ್ತೀನಿ ಅಂದ್ರೆ. ಇವತ್ತು ನಮ್ಮ ರೈತರ ದೊಡ್ಡ ಕಷ್ಟ ಅದ, ಮಳೆ ಬಂದಿಲ್ಲ, ಕಷ್ಟದಲ್ಲಿದ್ದಾರೆ. ಅವರಿಗೆ ಆ ಬೆಳೆದು ಲಾಸ್ ಆಗ್ಯದ. ಇವತ್ತು ಖಾತಾ ಬೀಜ ಹಾಕಿ ಲಾಗೋಡಿ ಬರ್ಲಾಗ್ಯದ. ನಮ್ಮ ರೈತರು ಕಷ್ಟದಾಗರ. ಅವ್ರದ್ದೆಲ್ಲ ಜಮೀನಿದ್ದಂಥ ಕೆಲಸ ಬಿಟ್ಟು ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬರುವಂಥ ಸಂದರ್ಭ ಬಂದದ. ಇದಕ್ಕೆ ನೇರ ಹೊಣೆ ತಹಸೀಲ್ದಾರರು, ಭೂಮಾಪನ ಇಲಾಖೆ, ಈ ಒಂದು ಭೂಮಿ ಕಬಳ ಮಾಡ್ತಾ ಇರುವಂಥ ರಾಜಶೇಖರ್ ಕಾಂತ ಇವರ ಮೇಲೆ ಕ್ರಮ ಜರುಗಿಸಿ ಇವ್ರಿಗೆ ಜೈಲಿಗೆ ಕಳಿಸ್ಬೇಕು. ಇವತ್ತು ಇಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಇದನ್ನು ಸರಿಪಡಿಸೋ ಕೆಲಸ ಕಂದಾಯ ಇಲಾಖೆಯವರು ಮಾಡಬೇಕು. ಇವತ್ತು ಇದಷ್ಟೇ ಅಲ್ಲ, ಇವತ್ತು ಕಾಳಮಂದ್ರಿ ಗ್ರಾಮದಾಗ ಕೂಡ ಸ್ಮಶಾನ ಜಮೀನಿದೆ, ಅಲ್ಲಿ ಬೇರೆಯವರು ಕಬ್ಜೆ ಮಾಡ್ಯಾರ.